ಇನ್ನೊಂದು ವಿಚಾರ ನಿಮ್ಗೆ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಿದೆ ಏನು ಅಂತಂದರೆ, ಜೈಲಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳು ಇರ್ತವೆ ಸಹಜವಾಗಿ. ಅಂದರೆ ನಮ್ಮ ಮೂಲಭೂತ ಸಮಸ್ಯೆಗಳೇನಂದರೆ ನಿಮಗೆ ಸಿಬ್ಬಂದಿ ಕೊರತೆ ಆಗಿದೆ, ಮತ್ತು ಸೆಕ್ಯೂರಿಟಿ ಗ್ಯಾಜೆಟ್ಸ್ ಕೊರತೆ ಆಗಿದೆ, ನೀವು ಹೇಳಿದಾಗೆ ಅನುದಾನದ ಕೊರತೆಯೂ ಕೂಡ ಆಗಿದೆ. ಇದರಿಂದ ತೊಂದರೆಗಳು ಸ್ವಲ್ಪ ಜಾಸ್ತಿನೇ ಆಗಿದೆ, ಇಲ್ಲ ಅಂತ ಅಲ್ಲ. ಬೆಂಗಳೂರು ಜೈಲು ನಿಮ್ಗೆ ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ನಿಮಗೀಗ ಬೆಂಗಳೂರಲ್ಲಿ ಒಂದು 4,000 ಜನ 5,000 ಜನ ಸಂಖ್ಯೆ ಪಾಪ್ಯುಲೇಷನ್ ಇದೆ. ಅದು ತಕ್ಕಾಗೆ ಸಿಬ್ಬಂದಿಗಳಿಲ್ಲ. ನಮ್ಮದು ಮಾಡೆಲ್ ಪ್ರಿಸನ್ ಮ್ಯಾನ್ಯುವಲ್ ಅಂತಿದೆ, ಅದರಲ್ಲಿ 1:6 ರೇಷಿಯೋ ಪ್ರಕಾರ ಅಧಿಕಾರಿಗಳಿರಬೇಕು, ಸಿಬ್ಬಂದಿಗಳಿರಬೇಕು ಅಂತ ಇದೆ. ಅಲ್ಲಿ ಒಂದು ಶಿಫ್ಟ್ಗೆ ಅಂದರೆ ಬರೀ ಒಂದು 5,000 ಜನ ನೋಡ್ಕೊಳ್ಳಿಕ್ಕೆ ಒಂದು ಶಿಫ್ಟ್ಗೆ ಒಂದು 35-40 ಜನ ಸಿಗ್ಬೋದು. ಹೇಗೆ ನೋಡ್ಕೊಳ್ಳಿ ಸಾಧ್ಯ? ಕರೆಕ್ಟಾಗಿ ಸೂಪರ್ವೈಸ್ ಮಾಡಲಿಕ್ಕಾಗಲ್ಲ. ಇಂಥ ಸಮಯದಲ್ಲಿ ನೀವು ನೆಗೆಟಿವ್ ಸುದ್ದಿ ಮಾಡಿದಾಗ ಅದು ಇನ್ನೂ ಕೂಡ ಅದು ಕೆಟ್ಟ ಪರಿಸ್ಥಿತಿ. ನೆಗೆಟಿವ್ ಮಾಡಕ್ಕೆ ಕುತೂಹಲ ಹೆಚ್ಚಾದಾಗ ಬರುತ್ತೆ. ನಾನು ಅದನ್ನೇ ಹೇಳ್ತಿದ್ದು ನಿಮಗೆ, ಅದೇ ಬಿಗಿನಿಂಗ್ ಅದನ್ನೇ ಹೇಳ್ಬಿಟ್ಟು ನಿಮಗೆ. ನಿರ್ಭಯ ಪ್ರಕರಣ ಆಗಲಿಲ್ಲ ಅಂತಿದ್ರೆ, ನನಗೆ ಅಡ್ಡುಗೋಡೆ ಇಲ್ಲ ಅಂದಿದ್ರೆ ನಿಮ್ಮ ಖಂಡಿತ ಜೈಲು ಒಳಗೆ ಕರ್ಕೊಂಡು ಹೋಗ್ತಾ ಇದ್ದೆ. ನಾವು ನೋಡಿ ಬಳ್ಳಾರಿಯಲ್ಲಿ ಬಹುತೇಕರು ನೋಡ್ಬಿಟ್ಟಿವಿ ಜೈಲು. ನೋಡಿದ್ದೀರಾ? ಮೊದಲು ಆ ನಿರ್ಭಯ ಪ್ರಕರಣಕ್ಕಿಂತ ಇಲ್ಲಿ ಇವ್ರು ಹೆಂಗಿರ್ತಾರೆ ನಾವು ಹಂಗೆ ಇರ್ತೀವಿ. ಎಲ್ಲ ತೋರಿಸ್ಕೊಂಡ್ ಬಂದಾರೆ, ರಂಗನಾಥ್ ಇದ್ದಾಗ ಎಲ್ಲ ತೋರಿಸ್ಕೊಂಡ್ ಬಂದಾರೆ. ಚೆನ್ನಾಗಿತ್ತಲ್ಲ ಅವಾಗ ಜೈಲದು? ಚೆನ್ನಾಗಿದೆ, ಈಗಲೂ ಚೆನ್ನಾಗಿದೆ. ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ. ನಿಮ್ಗೆ ಡಬಲ್ ಮೈಂಡೆಡ್ ಇದೆ. ನೀವು 2 ವರ್ಷ ಆಗಿಲ್ಲ ಅಂತ ಹೇಳ್ತಾ ಇದೀರಿ. ನೀವು ನೋಡೋದು ಚೆನ್ನಾಗಿತ್ತಲ್ವಾ? ಚೆನ್ನಾಗಿದೆ. ಒಂದು ರಿಕ್ವೆಸ್ಟ್ ಏನಂದ್ರೆ, ಈ ಕುತೂಹಲಕ್ಕೆ ತೆರೆ ಎಳಬೇಕಂದ್ರೆ ಖಂಡಿತ ಅವರಿಗೆ ಅಧಿಕಾರ ಇದ್ರೆ ಅಧೀಕ್ಷಕರು ಒಂದು ಸರಿ ಯಾವಾಗನೇ ಏನಾದ್ರೂ ಬೈಟ್ ಕೊಡುವಂತದ್ದು ಏನಾದ್ರೂ ಅವಕಾಶ ಇದೆಯಾ ಏನಕ್ಕೆ? ಯಾಕಂದ್ರೆ ಸರ್ ನಮ್ಮಿಂದ ತಪ್ಪು ಮಾಹಿತಿ ಹೋಗಬಾರ್ದು. ಇಲ್ಲ, ನಿಮ್ಗೇನಾದ್ರೂ ಆ ರೀತಿ ನೆಗೆಟಿವ್ ಸುದ್ದಿ ಬಂತು ಅಂತಂದ್ರೆ ದಯವಿಟ್ಟು ಕ್ಲಾರಿಫಿಕೇಶನ್ ಕೊಡಿ. ಬೇಡ ಪ್ಲೀಸ್ ದಯವಿಟ್ಟು ಕೊಡಿ. ಯಾಕಂದ್ರೆ ನೀವು ಕ್ಲಾರಿಫೈ ಮಾಡ್ಕೊಳ್ಳಿ, ದಯವಿಟ್ಟು ಕ್ಲಾರಿಫೈ ಮಾಡ್ಕೊಳ್ಳಿ. ವಿತೌಟ್ ಕ್ಲಾರಿಫೈ ನೀವು ಅದನ್ನ ನೀವು ಸುದ್ದಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದರಿಂದ ಇಲಾಖೆಗೆ ಡ್ಯಾಮೇಜ್ ಆಗುತ್ತೆ, ಸರ್ಕಾರಕ್ಕೆ ಮುಜುಗರ ಆಗುತ್ತೆ. ಸರ್ಕಾರಕ್ಕೆ ಮುಜುಗರ ಆಗೋದು ಬೇಡ. ಸರ್ಕಾರ ಅಂದ್ರೆ ಯಾರು? ನಾವು ನೀವೇನೆ. ಸರ್ಕಾರಕ್ಕೆಲ್ಲ ತೊಂದರೆ ಆಗುತ್ತೆ. ದಯವಿಟ್ಟು ಸರ್, ಒಂದು ಬಳ್ಳಾರಿ ಅನ್ನೋದು ಐತಿಹಾಸಿಕ ಹಿನ್ನೆಲೆ ಒಳ್ಳೆದಿದೆ ಬ್ರಿಟಿಷ್ ಗೌರ್ಮೆಂಟ್ ಅಲ್ಲಿ. 2ನೇ ಭಾಗ ರಿನೋವೇಷನ್ ಏನಾದ್ರು ಮಾಡೋ ಕಾರ್ಯ ಆಗ್ಬೋದು? ಸದ್ಯಕ್ಕೆ ಮಾಡಲ್ಲ. ಥ್ಯಾಂಕ್ ಯು.